ಹಾಯ್ ಸ್ನೇಹಿತರೆ, ಗುಡ್ ಈವ್ನಿಂಗ್. ಈಗ ಲಾಸ್ಟ್ ವಿಡಿಯೋ ಏನು ಹಾಕಿ ನೋಡಿರಿ, ಅದರ ಮುಂದಿನ ವಿಡಿಯೋ ಅದು ಲಾಂಗ್ ಭಾಳ ಆಗ್ತೈತಿ ವಿಡಿಯೋ ಅಂತ ಹೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. ಇವಾಗ ನಾನು ನಿಮಗೊಂದು ಸಾಡಿ ತೋರಿಸಿದ್ನಲ್ಲ ಆಗಲೇ ಒಂದು ಹೋದ ವಿಡಿಯೋದಾಗ, ಅದನ್ನು ಸಾಡಿದ ಬ್ಲೌಸ್ ಆರಿ ವರ್ಕ್ದು ಮಟೀರಿಯಲ್ ಕೂಡ ತಂದಿದ್ನಿ, ನೀವು ನೋಡೇರಿ. ಅವತ್ತು ನೀವತ್ತ ಈ ಸ್ಟ್ಯಾಂಡಿಗೆ ಹಾಕಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳತ್ತೀನಿ. ಅಂದ್ರೆ ಟೈಮ್ ಇಲ್ಲ, ಭಾಳ ಟೈಮ್ ಇಲ್ಲ ನನ್ನ ಕಡೆ, ಅದ್ರ ಸಲುವಾಗಿ ಜಲ್ದಿನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳತ್ತೀನಿ. ಇವಾಗ ಪೈಲ್ ಒಂದು ಅರ್ವಿ ಹಾಕಿದ್ದು ನೋಡಿರಿ, ಇದು ಆರಿ ವರ್ಕ್ ಸ್ಟ್ಯಾಂಡ್, ಇದೆ ದೊಡ್ಡ ಸ್ಟ್ಯಾಂಡ. ಅಂದ್ರೆ ತಳಗೆ ಇಟ್ಕೊಂಡು ಮಾಡುವಂಥವು ಇರ್ತಾವೆ. ನಾ ಕಸ್ಟಮರ್ದು ಹಿಡಿದು ಇದನ್ನು ಮಾಡಬೇಕು, ಬ್ಲೌಸ್ ವರ್ಕ್ ಮಾಡಿಕೊಡ್ಬೇಕು ಅಂತ ಹೇಳಿ ಇದು ದೊಡ್ಡ ಸ್ಟ್ಯಾಂಡನ್ನು ತೊಗೊಂಡ್ಬಿಟ್ವಿ. ಅದೇನೇನು ಸ್ಟ್ಯಾಂಡ್ ತಂದಾಗಿಂದಲೂ ನನಗೆ ಮಾಡೋಕ್ಕನ ಆಗಿಲ್ಲ, ನಾನು ಅಷ್ಟು ಮಾಡ್ಕೊಂಡೇನಿ, ನಿಮಗೆ ಹೋದ ವಿಡಿಯೋದಾಗ ಹೇಳಿದ್ದೀನಿ. ಇವಾಗ ಇನ್ನು ಅದು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಚಾಲೂ ಮಾಡಿದ್ದೀನಿ ನೋಡಿರಿ. ಇದು ಕೈ ಬಿಟ್ಟರೆ ಇನ್ನು ಪ್ರಾಕ್ಟೀಸ್ ತಪ್ತೈತೆ ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಮಾಡೋಕ್ಕಂತೇಳಿ ಒಂದು ಅರ್ವಿ ಹಾಕಿದ್ನಿ. ಹಂಗೆ ಖಾಲಿ ಇದ್ದಾಗ ಅವು ಏನು ಡಿಸೈನ್ ಹೇಳ್ಕೊಟ್ಟಿದ್ರಲ್ರಿ ಮಾಸ್ಟ್ರುಗಳು, ಅವನ್ನೆಲ್ಲನೂ ಹಾಕೋತನ ಪ್ರಾಕ್ಟೀಸ್ ಮಾಡ್ತಿದ್ನಿ. ಇಲ್ಲಿ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಲೀವ್ಸ ಅವ ಸ್ಟೋನ್ಗಳ ಇದು ಲೀವ್ಸ್ ಒಳಗೆ ತುಂಬೋದ, ಬೀಡ್ಸ್ ಹಾಕೋದ, ಈ ಥರದ್ದು ಲೋಡಿಂಗ್ಗಳ ಇವನ್ನೆಲ್ಲ ಹಾಕ್ಬೇಕಂತ ಹೇಳಿ ಇನ್ನು ಹಾಕ್ಬೇಕಂತೇಳಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂತ ಒಂದು 4 ದಿನ ಅಷ್ಟು ಹಾಕಿದ್ನಿ ಅರ್ವಿ. ಅಷ್ಟೊತ್ತಿಗೆ ನಮ್ಮ ನೆಗ್ಯಾನಿ ನನಗೊಂದು ಬ್ಲೌಸ್ ಮಾಡಿಕೊಡಕ್ಕೆ, ಮದ್ವೆಗೆ ಹಾಕ್ಕೊಳಕ್ಕೆ ಅಂತೇಳಿ ಅಂದ್ಬಿಟ್ಲು. ಅದ್ರ ಸಲುವಾಗಿ ಸುಮ್ಮನೆ ಟೈಮ್ ತೆಗಿಯೋದು ಬೇಡ ಅಂಥೇಳಿ, ಟೈಮ್ ತೊಗೋತೈತಲ್ರಿ ಇಲ್ಲಂದ್ರೂ ನಾವು ಒಬ್ಬಕ್ಕಿನ ಕೂತು ಮಾಡ್ತೇನೆಂದ್ರು ಎಲ್ಲ ಕೆಲಸ ಮುಗಿಸ್ಕೊಂಡು, ಅದ್ರಾಗ ಮಕ್ಕಳು ಎಕ್ಸಾಮ್ ಬೇರೆ ಅದಾವು. ಅವ್ರನ್ನ ಸಾಲಿಗೆ ಕಳಿಸಿ ಸಾಲಿಗೆ ಹೋದಾಗ ಅಷ್ಟೇ ಇದನ್ನು ಮಾಡಬೇಕು, ಆರಿ ವರ್ಕ್ದು ವರ್ಕ್ನ ಅವಾಗಷ್ಟು ಮಾಡಬೇಕು. ಫ್ರೀ ಇದ್ದಾಗ ಮಾಡ್ಕೊಳ್ಳೋದ್ರಿಂದ ಒಂದು 8 ದಿನ ಹೋಗ್ತೈತಿ ನೋಡಿರಿ. ಹಂಗೆ ಕೂತು ಮಾಡ್ರೆ 8 ದಿನ ಹೋಗ್ತೈತಿ. ಹಂಗೆ ನಾವು ಖಾಲಿ ಇದ್ದಾಗ ಅಷ್ಟೇ ಮಾಡ್ತೀನಿ ಅಂದ್ರೆ ಒಂದು 10-15 ದಿನನ ಹೋಗ್ತೈತಿ. ಅದ್ರ ಸಲುವಾಗಿ ಬೇಗ ಹಾಕಿ ಚಾಲೂ ಮಾಡಬೇಕು ಅಂಥೇಳಿ. ಇನ್ನೊಂದು ಮದ್ವೆ ಇನ್ನೊಂದು ಏಪ್ರಿಲ್ 20ಕ್ಕೆ ಐತಂದ್ರು, ಇನ್ನೊಂದು ಟೈಮ್ ಐತ್ರಿ, 20 ದಿನ ಟೈಮ್ ಹಿಡಿದ್ರು ಅಷ್ಟರೊಳಗಾಗಿ ಸ್ಟಿಚ್ ಮಾಡೋದಾಗಬೇಕು, ಅದಕ್ಕೆ ಸಾಡಿ ಕಟ್ಟೋದಾಗಬೇಕು. ಅದ್ರ ಸಲುವಾಗಿ ಹಾಕ್ಬೇಕಂತೇಳಿ ರೆಡಿ ಮಾಡೀನಿ. ಇವಾಗ ಏನು ಮಾಡ್ತೇನೆಂದ್ರೆ, ನಾ ಮರ್ತಿದ್ನಿ, ಇದು ಮಾರ್ಕನ್ನು ಮಾಡ್ಕೊಂಡಿರ್ಕಿಲ್ಲ, ಬ್ಲೌಸಿಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಹಾಕಿನೂ ಮಾರ್ಕ್ ಮಾಡ್ಕೊಳ್ಬೋದು. ನಾನು ಒಂದು ಹಿಂಗೆ ಫಸ್ಟ್ ಒಂದು ಸಾಕಳಿ ಟೈಪ್ ಹಾಕೋತೀನಿ ನೋಡಿರಿ, ಇದನ್ನು ತೋರಿಸ್ತೀನಿ ನಿಮಗೆ ಮಾಡ್ತಾ. ಅದನ್ನು ಹಾಕ್ಕೊಂಡು ನಾನು ಸ್ಟ್ಯಾಂಡಿಗೆ ಹಾಕೋಬೇಕಂತ ಹೇಳಿ ಇವಾಗ ಇದಕ್ಕೆ ಹಾಕಿ ನಾವು ಕೈಲಿ ಮಾಡ್ಕೊತ ಹೋದ್ರೆ ಭಾಳ ಟೈಮ್ ಹಿಡಿತೈತ್ರಿ. ಅದಕ್ಕೆ ಯಂತ್ರ ಮೇಲೇ ಮಾಡಬೇಕು. ನನ್ನ ಪಿಕೋಪಾಲ್ದು ಮಿಷಿನ್ ಇದ್ದಿಲ್ಲ, ಅದ್ರ ಮ್ಯಾಗನ ಈಗ ಪ್ರಾಕ್ಟೀಸ್ ಮಾಡಿದ್ದೀನಿ ರೀ. ಒಂದು ಹಳಿ ಅರಿವ್ಯಾಗ ಪ್ರಾಕ್ಟೀಸ್ ಮಾಡಿದ್ನಿ, ಅದು ಚಲೋ ಬಂದಿತ್ತನ. ಈಗ ಈ ಬ್ಲೌಸಿಗೆ ಹಾಕಬೇಕು. ಹೆಂಗಿದ್ರು ಇದು ದಿಪ್ಪ ಅರಿವೈತ್ರಿ, ಸ್ಮೂತ್ ಅರಿವಿದ್ರೆ ತೂತು ಬಿದ್ದಂಗೆ ಆಗ್ತೈತಿ, ಅರ್ಬಿ ಜಗ್ದಂಗೆ ಆಗ್ತೈತಿ. ಇದು ಸ್ವಲ್ಪ ದಿಪ್ಪ ಇತ್ರಿ, ಟಿಶ್ಯೂ ಸಿಲ್ಕ್ ಅಂತಂದ್ರೆ ಸ್ವಲ್ಪ ದಿಪ್ಪ ಬರ್ತಾವೆ. ಅದು ದಿಪ್ಪ ಇದ್ದಿದ್ದರಿಂದ ನಾವು ಮಷಿನ್ ಮ್ಯಾಗ ಹಾಕಿದ್ರೆ ನಡೀತೈತೆ ಅಂದ್ಕೊಂಡು ಅದು ಮಾಪ್ ತೊಗೊಂಡು ಅದಕ್ಕೆ ಮಷಿನ್ ಮ್ಯಾಗ ಹಾಕಬೇಕಂತ ಡಿಸೈಡ್ ಮಾಡಿ ಮಾರ್ಕ್ ಮಾಡ್ಕೊಳತ್ತಿದ್ನಿ. ಕರೆಕ್ಟ್ ಸೈಜ್ ನೋಡಿ ಬ್ಲೌಸ್ದಾಗಿನೂ ಫಸ್ಟ್ ಆರಿ ವರ್ಕ್ ಹಾಕುವಾಗ ಮಾರ್ಕ್ ಮಾಡ್ಕೋಬೇಕ್ರಿ. ನೆಕ್ಕದ್ದು ಎಷ್ಟು ಬಿಡ್ತೈತಿ, ಎಷ್ಟು ಲಾಂಗ್ ಐತಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗತ್ತಲ್ರಿ. ಅದ್ರ ಸಲುವಾಗಿ ನಿಮಗೊಂದು ವಿಷಯ ಹೇಳ್ಬೇಕ್ರಿ, ಜೀವನದಾಗ ಏನು ಆಗ್ಬೇಕಂತ ಹೇಳಿ ಸ್ವಲ್ಪ ಮೊದಲು ದೇವರು ತೋರಿಸ್ಕೊಟ್ಟಿರ್ತಾನಂತ. ನಾನು 8th 9th 10th ಇದ್ದಾಗ ನಮ್ಮ ಮನ್ಯಾಗ ಒಂದು ಹೊಲಿಗೆ ಮಿಷನ್ ಇತ್ತು ರೀ. ಅದ್ರಾಗ ಏನೂ ಕಲ್ತಿಲ್ಲ ಬಿಟ್ಟಿಲ್ಲ. ನಾನು ಚೂಡಿದಾರ್ ಹೊಲಿತಿದ್ನಿ ಅವಾಗನ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಅಲ್ಲ ನಾ ಹಾಕೊಳ್ಳುವಂಗನ. ಅಂದ್ರೆ ನಮ್ಮವ್ವ ಸ್ವಲ್ಪ ಹೊಲಿತಿಳ್ರಿ, ಅಂದ್ರೆ ಇವು ಸ್ಕೂಲ್ ಡ್ರೆಸ್ ಆಗಿರ್ಬೋದು, ಹಿಂಗೆ ಏನಾರ ಹರಿದಿದ್ದು ಇಂಥವು ಹೊಲಿತೀಳು. ಸ್ಕರ್ಟ್ ಅಷ್ಟು ಹೊಲಿತೀಳು, ಬ್ಲೌಸ್ ಮ್ಯಾಗಿಂದು ಬ್ಲೌಸ್ ಹೊಲಿಯಾಕೆ ಬರ್ತಿರ್ಲಿಲ್ಲ ಆಕಿಗೂ. ಹಿಂಗೆ ಅಷ್ಟು ಒಂದು ಸ್ವಲ್ಪ ಹರಿದಿದ್ದು ಹಿಂಗೆ ಹೊಲ್ಕೋತನ ನಾ ಹಿಂಗೆ ಡ್ರೆಸ್ಸನ್ನು ಹಿಂಗೆ ಸಕ್ಕಟನ ಇಟ್ಟು ಅದ ಸೇಪ್ನಾಗ ಕಟ್ ಮಾಡಿ ಅದನ್ನ ಹಂಗೆ ಜೋಡಿಸಿ, ಅಂದ್ರೆ ಅಷ್ಟು ಕರೆಕ್ಟ್ ಬರ್ತಿರ್ಲಿಲ್ಲ. ಹಂಗೆ ಮಾಡ್ತಿದ್ನಿ. ಮಮ್ಮಿಯು ಸಾಡಿಗಳು ವೇಸ್ಟ್ ಇರ್ತಿದ್ವು ಅಲ್ರಿ, ಅವ್ನು ತೊಗೊಂಡು ಹಂಗೆ ಕಟ್ ಮಾಡಿ ಹಾಕೋತೀನಿ ರೀ. ಅವ್ನು ಹರಿತನ ಹಾಕ್ಕೊಂಡೀನಿ. ಅವಾಗೆಲ್ಲ ಗೊತ್ತಿರ್ಬೇಕು ನಿಮಗೆ, 90s ಇದ್ದವರೆಲ್ಲ ಡ್ರೆಸ್ಸು ಭಾಳ ಕೊಡಿಸ್ತಿರ್ಕಿಲ್ಲ ಮನ್ಯಾಗ. ಜಾತ್ರೆಗಳ ಹಿಂಗೆ ಏನಾರ ಬಂದ್ರೆ ಅಷ್ಟು ಅರ್ಬಿಗಳು ಕೊಡಿಸ್ತಿದ್ರು. ಹಿಂಗೆ ನಮಗೆ ಬೇಕಾದಾಗ ಹಿಂಗೆ ಸಾಡಿವೆಲ್ಲ ಹಿಂಗೆ ಹೊಲದು ಹಾಕೋತಿದ್ದೀನಿ ನಾನು. ಆ ದೇವ್ರು ಆಗ ಡಿಸೈಡ್ ಮಾಡಿದ್ದ ಅನಿಸ್ತತಿ ನನಗೆ. ಅದು ಮುಂದೆ ನಾ ಇದನ್ನ ಮಾಡ್ತೀನಿ ಅಂತ ನನಗೆ ಗೊತ್ತನೇ ಇದ್ದಿರಲಿಲ್ಲ. ಅದು ನನಗೆ ಆಗ 14-15 ವರ್ಷ ಇದ್ದಾಗನ ನೀನು ಇದನ್ನ ಮಾಡು ಅಂಥೇಳಿ ನಂಗೆ ದೇವ್ರು ಹೇಳ್ಕೊಟ್ಟಾಗನ ಅದು ಆಗಿತ್ತೋ ಏನೋ ಗೊತ್ತಿಲ್ಲ.
ಅದಾದಮೇಲೆ ಮದುವೆ ಆದ ನಂತರ ಮನ್ಯಾಗ ಕುಂದ್ರೋದೇನು ಖಾಲಿ ಅಂತ ಹೇಳಿ ಅಂದು ಕಾಲೇಜ್ ಒಂದು 2 ವರ್ಷ ಮುಗಿಸಿದ ನಂತರ 1 ವರ್ಷ ಟೇಲ್ರಿಂಗ್ ಕ್ಲಾಸಿಗೆ ಹೋದಿನಿ ರೀ. ಇದು ಪ್ಯಾಷನ್ ಡಿಸೈನಿಂಗ್ ಅಂತ ಹೇಳಿನ ಹೋಗಿ ಅವರೆಲ್ಲ ಮುಗಿಸ್ಕೊಟ್ರು. ಇದನ್ನು ಮಾಡಿದ್ನಿ, ಸರ್ಟಿಫಿಕೇಟು ಕೊಟ್ಟರು, ಎಲ್ಲ ಆಯಿತು. ಆದ ನಂತರ ಪ್ರೆಗ್ನೆನ್ಸಿ ಆಯ್ತು ರೀ. ನನ್ನ ಪ್ರೆಗ್ನೆಂಟ್ ಆದ್ನಿ ಫಸ್ಟ್ನೇ ಮಗುಂದ. ಅದು ಪ್ರೆಗ್ನೆಂಟ್ ಆದ ನಂತರ ಡಿಲಿವರಿ ಅದು ಇದು ಅನ್ನೋದ್ರಾಗನ ಹುಡುಗರನ್ನ ದೊಡ್ಡವ್ರನ್ನ ಮಾಡೋದ್ರಾಗನ ಮತ್ತು 2ನೇದು ಪ್ರೆಗ್ನೆಂಟ್ ಆಗೋದು ಅದು ಎಲ್ಲ ಹಿಂಗಾಗಿನ ಹೊಲಿಯೋದು ಉಳ್ದ ಬಿಡ್ತು ರೀ. ಅದು ಮಷಿನೆಲ್ಲ ಇತ್ತು ಮನ್ಯಾಕರೆ ಉಳ್ದ ಬಿಟ್ಟಿತ್ತು, ನಾವು ಹೊಲಿಯಾಕನ ಆಗಲಿಲ್ಲ. ಇವಾಗ ರೀಸೆಂಟಾಗಿ 1 ವರ್ಷದಿಂದ ನಾನು ಇದನ್ನು ಸ್ಟಾರ್ಟ್ ಮಾಡೀನಿ ರೀ. 1 ವರ್ಷದಿಂದ ಆರಿ ವರ್ಕ್ ಕ್ಲಾಸಿಗೆ ಏನು ಹೊಂಟಿನಲ್ಲ ರೀ, ಆರಿ ವರ್ಕ್ ಕ್ಲಾಸಿಗೆ ಹೋಗ್ತಾನೆ ಅಲ್ಲಿ ಹಿಂಗೆ ಸ್ವಲ್ಪ ಜನ ಪರಿಚಯ ಆದರು. ಅದಕ್ಕೆ ಹೊರಗೆ ಹೋಗ್ಬೇಕು ನೋಡ್ರಿ. ಹೊರಗೆ ಹೋದ್ರೆ ನಾಲೆಜ್ ಬೆಳಿತೈತಿ ಅನ್ನೋದು. ಹೊರಗೆ ಹೋದ ನಂತರ ಪಿಕೋ ಪಾಲ್ ಮಾಡಿ ಅವರ ಅಂಗಡವ್ರನ್ನ ಪಿಕೋ ಪಾಲ್ ಮಾಡಿಕೊಡೋದು, ಹೆಮ್ಮಿಂಗ್ ಕೊಡೋದು, ಬ್ಲೌಸ್ಗಳು ಹೊಲವು ಇರ್ತಾರಲ್ಲ ರೀ, ಅವ್ರನ್ನ ಕೈಯೊಳಗೆ ಹಾಕಕ್ಕೆ ಕೊಡ್ತಿದ್ರು, ಹುಕ್ ಹಚ್ಚಕ್ಕೆ ಕೊಡ್ತಿದ್ರು. ಹಿಂಗಾಗಿನ ನಾನು ಹೌದಲ್ಲ ಇದ್ರೊಳಗೆ ಸ್ವಲ್ಪ ಲಾಭ ಐತಿ, ಮತ್ತು ಖಾಲಿ ಕುಂದ್ರೋದು ಯಾಕೆ, ಹುಡುಗರು ದೊಡ್ಡವ್ರಾಗ್ಯಾರ, ಸಾಲಿಗೆ ಹೊಂಟಿದಾರ, ಇದ್ರಾಗನೇ ಏನಾರ ಮಾಡಬೇಕು ಅಂತ ಆಸೆ ಆಯ್ತು ರೀ. ಆಸೆ ಆದ ನಂತರ ಆರಿ ವರ್ಕ್ ಕಲಿತ ಇವಾಗ ಸ್ಟಿಚ್ಚಿಂಗನ್ನು ಮಾಡೋಕೆ ನನಗೆ ಬರ್ತಿತ್ತಲ್ಲ ರೀ, ಕಲ್ತಿದ್ನಲ್ಲ ಅದನ್ನು ಮಾಡಕತ್ನಿ. ಅಂದ್ರೆ ಟಚ್ ಹೋಗಿತ್ತು, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ನಿ. ನಾನು ಹೊಲ್ಕೊಂಡು ಫ್ರೆಂಡ್ದು ಹೊಲಿದು ಕೊಟ್ಟ ಹಿಂಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ಮೊದಲು ಪಿಕೋ ಪಾಲ್ದು ಎಲ್ಲ ಹೊರಗಿನೂ ಹಿಡಿದು ಮಾಡಿ ಕೊಟ್ಟೀನಿ. ಆಮೇಲೆ ಬ್ಲೌಸ್ ಹಿಡಿದ್ನಿ, ಆಮೇಲೆ ಡ್ರೆಸ್ ಹಿಡಿದ್ನಿ, ಲೆಹೆಂಗಾ, ಹಂಗೆ ಒಂದೊಂದು ಬೆಳ್ಕೊತ ಈಗ ಆರಿ ವರ್ಕ್ ಬಂದು ನಿಂತೈತೆ ನೋಡ್ರಿ. ಇನ್ನು ಮುಂದೆ ದೇವ್ರು ಎಲ್ಲಿಗೆ ಹಸ್ತಾನ ಗೊತ್ತಿಲ್ಲ, ಇನ್ನು ದೊಡ್ಡ ಕನಸೈತಿ ಅಂತ ನಿಮಗೆ ಆಲ್ರೆಡಿ ಹೇಳೀನಿ. ನೋಡ್ರಿ ಮುಂದೆ ದೇವ್ರು ಅದನ್ನು ನೆರವೇರಿಸ್ತಾನೆ ಅನ್ಕೊತೀನಿ. ಇದನ್ನು ಹೇಳಿದ್ರಿ ನಾವಾಗಲೇ ಹಿಂಗೆ ಕೈಲಿ ಹಾಕೋದಕ್ಕೆ ಭಾಳ ತ್ರಾಸು, ಭಾಳ ಟೈಮ್ ಹಿಡಿತೈತಿ. ತ್ರಾಸ ಆಗೋದನ್ನ ಕರೆ ಟೈಮ್ ಹಿಡಿತೈತಿ. ಅದಕ್ಕೆ ಇದನ್ನ ಇಷ್ಟ ಹಾಕೋಕ್ಕಿದ್ರೆ ಒಂದು ಫುಲ್ ಡೇ ಬೇಕು ನೋಡ್ರಿ. ಒಂದು 5-6 ತಾಸು ಬೇಕು. ಈ ನೆಕ್ಕ, ಮುಂದಿನ ನೆಕ್ಕ, ಕೈ ತೊಳೆದು ಅದೆಲ್ಲ ಹಾಕ್ಬೇಕಾರೆ ಅಷ್ಟು ಆಗ್ತೈತಿ ಟೈಮ್. ಅದ್ರ ಸಲುವಾಗಿ ಈ ಥರ ನನಗೆ ಯಾಕೋ ಅದು ಒಂದು ವಿಡಿಯೋ ಮಾಡಿದ್ದೀನಿ ರೀ. ಮಷಿನ್ನಾಗನೇ ಇದ್ರ ಎಂಬ್ರಾಯ್ಡ್ರಿ ಮಿಷನ್ ಬರ್ತಾಯಿದೆ, ಹಂಗೆ ಒಂದು 2 ವಿಡಿಯೋ ಮಾಡಿದ್ದೀನಿ. ಇದು ಮಾಡ್ಬೋದಲ್ಲ ನೋಡು ಅಂಥೇಳಿ ನಾನು ಹಂಗೆ ಒಂದು ಅರಿವಿ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೀನಿ 2 ದಿನದಿಂದ. ಅದೊಂದು ಬಂದಿತ್ತು ಅಂದರೆ ಕರೆಕ್ಟಾಗಿ ಬ್ಲೌಸ್ನಾಗ ಹಾಕಿದ್ದಂದ್ರೆ ಇದು ಫಸ್ಟ್ ನೋಡಿರಿ. ಒಂದು ಬಂದಿತ್ತು ನೀಟಾಗಿ ಬಂದಿತ್ತು, ಚಂದ ಬಂದಿತ್ತು. ಹಂಗೆ ಬರ್ತಾ ಐಡಿಯಾಸ್ಗಳು ಬರ್ತಾವ್ರಿ. ಮೊದಲು ಪ್ರಾಕ್ಟೀಸ್ ಇದು ನಾವು ಮಾಡ್ಬೇಕಂತ ಮನಸ್ಸಿನಾಗ ಬರಬೇಕು. ನಾವು ಮಾಡ್ಬೇಕಂತ ಬಂದಾಗ ತಾನೇ ಅದು ಮುಂದಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಈ ವಿಡಿಯೋದಾಗಿದ್ದನ್ನೆಲ್ಲ ಸೇವ್ ಮಾಡ್ಕೋಬೇಕು ಅನ್ನಿಸ್ತು ನನಗೆ, ಅದಕ್ಕೆ ಸೇವ್ ಮಾಡ್ಕೊಂಡು ಇದು ಇಷ್ಟು ಹಾಕ್ಕೊಂಡೆ ಅಂದ್ರೆ ಬೀಡ್ಸ್ ಅಂತೂ ಹಾಕ್ಕೊಳಕ್ಕೆ ನನಗೂ ಟೈಮ್ ಉಳಿತೈತಿ ಮತ್ತು ಬೇಸರ ಆಗಂಗಿಲ್ಲ. ತುತ್ತು ಮಾಡೋದ್ರಿಂದ ಬೇಸರ ಆಗ್ತೈತಿ. ಅದಕ್ಕೆ ಈ ಥರದ್ದು ಒಂದು ಏನಾದರೂ ಶಾರ್ಟ್ಕಟ್ ದಾರಿ ಹಿಡ್ಕೊಂಡ್ಬಿಡೋದು ನೋಡಿರಿ. ಇದಕ್ಕೆ ಎಂಬ್ರಾಯ್ಡ್ರಿ ಮಾಡೋ ಮಿಷಿನ್ ನಾವು ಬೇರೆ ಬರ್ತಾವ್ರಿ. ಇದು ಪಿಕೋ ಪಾಲ್ ಮಾಡೋ ಮಿಷಿನ್ನಾಗ ಇಷ್ಟು ಬರ್ತೈತಿ. ಅದ್ರಲ್ಲಿ ಲೀವ್ಸ್ ಒಳಗೆ ಫ್ಲವರ್ ಒಳಗೆ ತುಂಬಬೇಕಂದ್ರೆ ಅದು ಇದ್ರೊಳಗೆ ಬಂದಿದೆ. ಯಾಕಂದ್ರೆ ಅದಕ್ಕೆ ಗೋಡ ಇರ್ತೈತಿ. ಇದು ಹಿಂಗೆ ಜಿಗ್ಜಾಗ್ ಹಾಕುವಾಗ ನಾವು ಚೇಂಜ್ ಮಾಡ್ತೀವಲ್ಲ, ಅದು ನಮ್ಮ ಹ್ಯಾಂಡ್ಲೊಳಗೆ ಇದ್ದಂಗೆ ಅದೇನೋ ಸೆಟ್ಟಿಂಗ್ ಮಾಡ್ತಾರೆ. ಆದರೆ ನಂಗೆ ಅದು ಸೆಟ್ಟಿಂಗ್ ಮಾಡ್ಕೊಳ್ಳೋದು ಬ್ಯಾಡ್ ಆಗಿತ್ತು. ಯಾಕಂದ್ರೆ ಮಾಡ್ಕೊಂಡ್ರೆ ಇದು ಎಂಬ್ರಾಯ್ಡ್ರಿ ಅಷ್ಟು ಮಾಡ್ಕೊತೀನಿ. ಅದಕ್ಕೆ ನನಗಿದು ಹೊಲಿಯಾಕನೇ ಬೇಕು, ಬ್ಲೌಸನ್ನು ಜಾಸ್ತಿ ಇರ್ತವೆ, ಅದ್ರ ಸಲುವಾಗಿ ಇದು ಹೊಲಿಯಾಕನೇ ಬೇಕು. ಅದಕ್ಕೆ ನಾನು ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಹಿಂಗೆ ವರ್ಕ್ ಮಾಡ್ಬೋದು. ಅಂದ್ರೆ ಅದು ಪ್ರಾಕ್ಟೀಸ್ ಬೇಕು. ಸುಮ್ಮನೆ ಇದಕ್ಕೆ ಬ್ಲೌಸ್ ಹೊಲಿಯಾಕನೇ ಇಷ್ಟು ಸಾಕು. ಮಾಡ್ಕೊಳ್ಳಿ, ಇಷ್ಟು ಮಾಡೋಕ್ಕೆ ಇನ್ನೂ ಈ ತೋಳಿಗೆ ಹಾಕಬೇಕು, ಮುಂದಿನ ನೆಕ್ಕಿಗೆ ಹಾಕಬೇಕು. ಇದು ಹಿಂದಿನ ನೆಕ್ಕಿಗೆ ಇಷ್ಟು ಹಾಕಬೇಕು ಅಂತ ಅವ್ರಿಗೆ ಇದು ಮಾಡಿದ್ರೆ 1 ದಿನ ಹೋಗ್ತಿತ್ತು. ಇವಾಗ ಒಂದು 15ರಿಂದ 10-15 ನಿಮಿಷದಾಗ ಪೂರ್ತಿಯೆಲ್ಲ ದಿನ ಹೋಗ್ತಿದೆ. ಹಂಗೆ ಸ್ವಲ್ಪ ಐಡಿಯಾಸ್ ಬರ್ತಾವ್ರಿ ಹಂಗೆ ತಲೆಯಾಗ. ಇದು ಲಾಸ್ಟಿಗೆ ತೋರ್ಸತ್ತೆ ನಿಮಗೆ ಹಾಕಿದ್ದು ಆಯಿತು. ಇದು ಹಿಂದಿನ ನೆಕ್ಕದ, ಇಲ್ಲೇ ತೋರಿಸ್ತೇನೆ ನೋಡ್ರಿ. ಇದು ಹಿಂದಿನ ನೆಕ್ಕ, ಇಲ್ಲಿ ಮುಂದಿನ ನೆಕ್ಕ. ಇನ್ನು ಇದ್ರ ಪ್ರಕಾರನ ಬೀಡ್ಸ್ ಹಾಕೋತ ಹೋಗೋದ್ರಿ.
ಇದು ದಾರ ಸಿಲ್ವರ್ ಕಲರ್ ಐತಿ, ನಿಮಗೆ ತೋರ್ಸಿನ್ಲ ಸಾಡಿ ಒಳಗೆ ಸಿಲ್ವರ್ ಕಲರ್ದು ಡಿಸೈನ್ ಬಂದೈತೆ ಅಂತ ಹೇಳಿ ಆ ಕಲರ್ದಾಗ ಇದನ್ನ ದಾರ ಹಾಕೀನಿ ನೋಡ್ರಿ. ಸ್ವಲ್ಪ ಎದ್ದು ಕಾಣಿಸ್ತೈತೆ ಅಂತ ಹೇಳಿ ಗೋಲ್ಡನ್ ಹಾಕ್ಬೋದಿತ್ತು, ಅದು ಎದ್ದು ಕಾಣಂಗಿಲ್ಲ, ಅದಕ್ಕೆ ಸಿಲ್ವರ್ದು ಹಾಕೀನಿ. ಈ ಥರ ಆಗಿತ್ತು. ಇನ್ನು ಬೀಡ್ಸ್ ವರ್ಕ್ ಚಾಲೂ ಮಾಡ್ಬೇಕ್ರಿ. ಇದಕ್ಕೆ ಸ್ಟ್ಯಾಂಡಿಗೆ ಹಾಕ್ಕೋಬೇಕು. ಅದನ್ನು ಸ್ಟ್ಯಾಂಡಿಗೆ ಹಾಕ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ. ಹೆಂಗೆ ಮಾಡೀನಿ, ಏನೇನು ಯಾವ್ಯಾವ ಬೀಡ್ಸ್ ಯೂಸ್ ಮಾಡೀನಿ ಅಂಥೇಳಿ ಬರ್ತಾ ಹೇಳ್ಕೊತ ಹೋಗ್ತೇನೆ. ಈಗ ಇದನ್ನು ಸ್ಟ್ಯಾಂಡಿಗೆ ಹಾಕ್ತೇನೆ ರೀ. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ನಿಮ್ಗೆ. ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.